ಕಿಲೋಮೀಟರ್ ಉದ್ದಕ್ಕೂ ದೀಪಗಳ ಸಾಲು. ತಲೆ ಮೇಲೆ ತಾನಾರತಿ ಹೊತ್ತು ಬಂದ ಮಹಿಳೆಯರು ದೇಗುಲಕ್ಕೆ ಪ್ರದಕ್ಷಿಣೆ ಹಾಕಿದ್ರು. ಜಾತ್ರೋತ್ಸವದ ಮುನ್ನ ದಿನ ನಡೆದ ಆ ಉತ್ಸವ ಕಣ್ಣಿಗೆ ಹಬ್ಬ ನೀಡುತ್ತಿದೆ. ಮತ್ತೊಂದೆಡೆ ಮಧ್ಯ ಕರ್ನಾಟಕದಲ್ಲಿನ ಚಿತ್ರಸಂತೆ ಎಲ್ಲರ ಗಮನ ಸೆಳೆಯುತ್ತಿದೆ. ದೀಪದಿಂದ ದೀಪ ಹಚ್ಚಬೇಕು ಅನ್ನೋ ಹಾಗೆ ಇಲ್ಲಿ ಸಾವಿರಾರು ದೀಪಗಳು ಉರಿಯುತ್ತಿವೆ. ತಲೆ ಮೇಲೆ ದೀಪದ ಆರತಿ ಹೊತ್ತ ಮಹಿಳೆಯರು 2 ಕಿಲೋಮೀಟರ್ ಸಾಗಿ ಬರೋ ಈ ದೃಶ್ಯವೇ ಕಣ್ಣಿಗೆ ಹಬ್ಬ ನೀಡುತ್ತೆ. ಯಾದಗಿರಿ ತಾಲೂಕಿನ ಹೆಡಗಿಮದ್ರ ಗ್ರಾಮದಲ್ಲಿ ಶಾಂತ ಶಿವಯೋಗಿ ಸ್ವಾಮೀಜಿಗಳ ಜಾತ್ರೆ ಆರಂಭವಾಗಿದೆ. ಇಂದಿನಿಂದ ಜಾತ್ರೆ ಆರಂಭವಾಗಿದ್ದು ಇಡೀ ದಿನ ಉಪವಾಸ ಇದ್ದ ಮಹಿಳೆಯರು ಗೋಧಿ ಹಿಟ್ಟಿನಿಂದ ಮಾಡಿದ ದೀಪಕ್ಕೆ ಎಣ್ಣೆ ಬತ್ತಿ ಹಾಕೊಂಡು ಬೆಳಕು ಹೊತ್ತಿಸಿದ್ರು. ನದಿ ತಟದಿಂದ ದೇಗುಲದವರೆಗೂ 2 ಕಿಲೋಮೀಟರ್ ಸಾಗಿ ಬಂದ್ರು. ತನಾರತಿ ಅಂತಾನೆ ಇದಕ್ಕೆ ಕರೆಯಲಾಗ್ತಿದ್ದು, ತನಾರತಿ ಉತ್ಸವದಲ್ಲಿ ಸಾವಿರಾರು ಮಹಿಳೆಯರು ಭಾಗಿಯಾಗಿದ್ರು. ಈ ದಿನದ ಸವಿನೆನಪಿಗಾಗಿ ಇವತ್ತು ತಾಯಂದಿರೆಲ್ಲ ತಮ್ಮ ತಲೆ ಮೇಲೆ ತನಾರ್ತಿಯನ್ನು ಹೊತ್ತು ಮುತ್ತವ್ರ ಜೊತೆಗೆ ಹೊಳಿ ಸ್ನಾನ ಮಾಡಿ ಅಲ್ಲಿಂದ ಊರಾಗಿಂದ ಇಲ್ಲಿ ದೇವಸ್ಥಾನದವರೆಗೂ ತಲೆ ಮೇಲೆ ತನಾರ್ತಿಯನ್ನು ಹೊತ್ತು ಶಾಂತ ಶಿವಯೋಗೀಶ್ವರರ ಗರ್ಭಗುಡಿಯ ಸುತ್ತ 5 ಸುತ್ತು ಸುತ್ತಿ ತನಾರ್ತಿಗಳನ್ನು ಅಲ್ಲಿ ದೇವಸ್ಥಾನದ ಮೇಲೆ ಇಡ್ತೇವೆ ಸರ್. ಹೀಗೆ ತನಾರತಿ ಹೊತ್ತು ಬರೋ ಮಹಿಳೆಯರು ದೇಗುಲಕ್ಕೆ 5 ಸುತ್ತು ಹಾಕಿ ಬಳಿಕ ದೀಪವನ್ನ ದೇವರಿಗೆ ಸಮರ್ಪಿಸುತ್ತಾರೆ. ಆ ಬಳಿಕವೇ ತಮ್ಮ ಉಪವಾಸ ಅಂತ್ಯ ಮಾಡ್ತಾರೆ. ಇದು ದೀಪೋತ್ಸವದ ಜಾತ್ರೆಯಾದ್ರೆ ದಾವಣಗೆರೆಯಲ್ಲಿ ಚಿತ್ರೋತ್ಸವ ಕಂಡಿತ್ತು. ಬೆಂಗಳೂರಿಗೆ ಸೀಮಿತವಾಗಿದ್ದ ಚಿತ್ರಸಂತೆ ದಾವಣಗೆರೆಗೂ ಕಾಲಿಟ್ಟಿತ್ತು. ದಾವಣಗೆರೆಯ ಪ್ರಸಿದ್ಧ ಎವಿಕೆ ರಸ್ತೆಯಲ್ಲಿ ಚಿತ್ರಸಂತೆ ಆಯೋಜಿಸಲಾಗಿತ್ತು. ದಾವಣಗೆರೆಯ ಚಿತ್ರಕಲಾ ಪರಿಷತ್ ಆಯೋಜಿಸಿದ್ದ ಚಿತ್ರಸಂತೆಗೆ ರಾಜ್ಯದ 16 ಜಿಲ್ಲೆಗಳ ಕಲಾವಿದರು ಆಗಮಿಸಿದ್ರು. ಹಂಪಿಯ ಕಲ್ಲಿನ ರಥ, ಕರಾವಳಿಯ ಕಂಬಳ, ಮೈಸೂರು ದಸರಾ, ಹಳ್ಳಿ ಜೀವನ ಶೈಲಿಯ ಚಿತ್ರಗಳು ಗಮನ ಸೆಳೆದ್ವು. ಚಿತ್ರಸಂತೆಗೆ ಚಾಲನೆ ನೀಡಿದ್ದ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರ ವ್ಯಂಗ್ಯ ಚಿತ್ರವನ್ನ ಕಲಾವಿದರೊಬ್ಬರು ಕ್ಷಣ ಮಾತ್ರದಲ್ಲೇ ರಚಿಸಿಕೊಟ್ಟಿದ್ರು. ಮತ್ತೊಬ್ಬ ಕಲಾವಿದ ಸಚಿವರ ವರ್ಣಚಿತ್ರ ಅರಳಿಸಿದ್ದ. ನಾನು ಫಸ್ಟ್ ಆಫ್ ಆಲ್ ಈ ಚಿತ್ರಕಲಾ ಪರಿಷತ್ ದಾವಣಗೆರೆ ಅವರಿಗೆ ಭಾಳ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಇದೇನಿದ್ರು ಮೈಸೂರು, ಬೆಂಗಳೂರು ಆ ಕಡೆ ಅಷ್ಟೇ ಈ ಥರದ್ದು ಒಂದು ಕಾರ್ಯಕ್ರಮ ಆಗ್ತಿತ್ತು. ಇದು 3ನೇ ಸತಿ ಆಗಬೇಕು ಅಂದರೆ ಅವರಿಂದನೇ ಸಾಧ್ಯ. ಅದಕ್ಕೋಸ್ಕರ ಈಗ ನಾವು ಚಿಕ್ಕವರು ಒಂದು 5 ವರ್ಷದವರಿಂದ ಹಿಡ್ದು 60 ವರ್ಷವರೆಗೂ ಅವರಿಗೂ ಒಂದು ಅವಕಾಶ ಸಿಕ್ಕಿದೆ. ಇದು ಬಹಳ ದೊಡ್ಡದೇ ಅಂತ ಹೇಳ್ತೀನಿ ನಾನು, ಚಿಕ್ಕದಂತೂ ಅಲ್ಲ. ಬಾಲರಾಮ, ಪುಟ್ಟ ಪುಟ್ಟ ನೇಗಿಲು, ಎತ್ತಿನ ಬಂಡಿಯ ಕಲಾಕೃತಿ ಎಲ್ಲರ ಗಮನ ಸೆಳೆದಿದ್ವು. ಬೇಸಿಗೆ ಶುರುವಾಗ್ತಿದ್ದಂತೆ ಹಳ್ಳಿಯಲ್ಲೂ ಜಾತ್ರೆಗಳ ಸಾಲೆ ಆರಂಭವಾಗಿದ್ರೆ ದಾವಣಗೆರೆಯಲ್ಲಿ ಚಿತ್ರಸಂತೆ ಎಲ್ಲರ ಗಮನ ಸೆಳೆದಿದೆ. ದಾವಣಗೆರೆಯಿಂದ ಬಸವರಾಜ್ ದೊಡ್ಮನಿ ಜೊತೆ ಅಮೀನ್ ಹೊಸೂರ್, TV9 ಯಾದಗಿರಿ.